ಗೆಲುವಾಗಿ ಬಾ ಗಜಮುಖಿ ನೀಲಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಹೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀಲಮ್ಮ ಗೆಲುವ ಕರ್ನಾಟಕ ಬರಿ ಮಣ್ಣಲ್ಲ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಬಸವೇಶ್ವರ ಸರ್ವಜ್ಞರ ಜ್ಞಾನ ಕನ್ನಡ ಭಾಷಾಭರಣ ಬಸವೇಶ್ವರ ಸರ್ವಜ್ಞರ ಜ್ಞಾನ ಕನ್ನಡ ಭಾಷಾಭರಣ ಕನಕ ಪುರಂದರ ದಾಸರ ನಾಮ ಭಕ್ತಿಯ ಸುಂದರ ಧಾಮ ಕನಕ ಪುರಂದರ ದಾಸರ ನಾಮ ಭಕ್ತಿಯ ಸುಂದರ ಧಾಮ ಉದಯವಾಯಿತೋ ದೇಗುಲವು ಕರುನಾಡ ಮಾತೆಯ ಸೇವೆಯಲಿ ಉದಯವಾಯಿತೋ ದೇಗುಲವು ಕರುನಾಡ ಮಾತೆಯ ಸೇವೆಯಲಿ ಜಯ ಕನ್ನಡ ಭುವನೇಶ್ವರಿಗೆ ಕರ್ನಾಟಕ ರಾಜೇಶ್ವರಿಗೆ ಕರ್ನಾಟಕ ರಾಜೇಶ್ವರಿಗೆ ಕನ್ನಡವಿದು ಬರಿ ನುಡಿಯಲ್ಲ ಕರುನಾಡ ಮನಸ್ಸುಗಳ ಮಿಡಿತ ಕರ್ನಾಟಕ ಬರಿ ಮಣ್ಣಲ್ಲ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಅಭಯ ಪ್ರದೇವರದ ಭಯ ಹಸ್ತೆ ಅಜಸುತೆ ವಿಖ್ಯಾತೆ ವಿಜಯ ವಿನುತ ವಿಮಲೋತ್ಪಲ ಭರಿತೆ ಸದಮಲ ಚರಿತೇನೆ ಪೊಡಮಡುವೆನು ಪದದಡಿಗೆ ಪುನೀತೆ ಸಕಲ ಭಾಗ್ಯದಾದೆ ಭಾರತ ಮಾತೆಯ ಪ್ರೀತಿಯ ಕುವರಿ ನುಡಿ ಕನ್ನಡ ಮಾತೆ ನುಡಿ ಕನ್ನಡ ಮಾತೆ ಕನ್ನಡವಿದು ಬರಿ ನುಡಿಯಲ್ಲ ಕರುನಾಡ ಮನಸ್ಸುಗಳ ಮಿಡಿತ ಕರ್ನಾಟಕ ಬರಿ ಮಣ್ಣಲ್ಲ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ ಶತಕೋಟಿ ಹೃದಯಗಳ ಬಡಿತ. ಭಾವಗಾಯನ ಮುಂದುವರಿದರೆ ಇನ್ನು ಮುಂದೆ ಅನುಜ್ಞಾ ಲಕ್ಷ್ಮಿಯವರು ಇನ್ನೊಂದು ದೂರದಿಂದ ಅವರು ದೂರದ ಜಾಲ್ಸೂರು ಸಮೀಪ ಅವರ ಹುಟ್ಟೂರಿಗೆ ಹೋಗಿದ್ರು ಕೂಡ ಅವರ ಉಸಿರಲ್ಲಿ ಇರುವಂತಹದ್ದು ಕಾಸರಗೋಡಿನ ಕನ್ನಡ ಮತ್ತು ಕಾಸರಗೋಡಿಗಾಗಿ ಜೀವನ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವರು ಕಾಸರಗೋಡಿನ ಎಲ್ಲ ಸಾಧಕರ ಬಗ್ಗೆ ಕನ್ನಡಿಯಲ್ಲಿ ಕನ್ನಡಿಗ ಅಂತ ಹೇಳುವಂತಹ ಒಂದು ಪುಸ್ತಕದ ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನು ವಿವಿಧ ಸಾಹಿತಿಗಳ ಮೂಲಕ ಬರೆಸುವ ಪ್ರಯತ್ನವನ್ನು ಮಾಡ್ತಾ ಅದರ ಮೊದಲ ಸಂಚಿಕೆಗಳು 1 ಮತ್ತು 2 ಶ್ರೀಮದ್ ಎಡನೀರು ಮಠದಲ್ಲಿ ಶ್ರೀಮದ್ ಎಡನೀರು ಮಠಾಧೀಶರ ಮೂಲಕ ಅವರ ದಿವ್ಯಹಸ್ತದಿಂದ ಉದ್ಘಾಟನೆ ಕೃತಿಗಳ ಬಿಡುಗಡೆ ಲೋಕಾರ್ಪಣೆಗೊಂಡಿತ್ತು. ಮೇಲ್ಪಟ್ಟಂತಹ ಕಾಸರಗೋಡಿನ ಕನ್ನಡದ ಸಾಧಕರನ್ನ ಪರಿಚಯಿಸುವ ಕೆಲಸವನ್ನ ಅದರ ಮೂಲಕ ಡಾಕ್ಟರ್ ರಮಾನಂದ ಪನಾರಿ ಮತ್ತು ಆತ್ಮೀಯರಾದಂತಹ ವಸಂತಕುಮಾರ ಪೆರ್ಲ ಅವರು ಕೃತಿಗಳ ಮೂಲಕ ಮಾಡಿದ್ದಾರೆ.
ಇವತ್ತು ಮತ್ತೊಮ್ಮೆ ಅದರ 3ನೇ ಮತ್ತು 4ನೇ ಸಂಚಿಕೆಗಳ ಬಿಡುಗಡೆಯನ್ನು ಮಾಡಬೇಕು. ಶೈಲಿ ಮತ್ತು ಈ ಸಂಯೋಜನೆ ಮಾಡಿದ ಸ್ವರೂಪ, ಈ ದೃಷ್ಟಿಯಿಂದ ಅದು ತುಂಬಾ ಮಹತ್ವದ್ದು ಅಂತ ನಾನು ಹೇಳ್ತೇನೆ. ಅದಕ್ಕಾಗಿ ಕನ್ನಡಿಗ ಅಂತ ಹೇಳುವಂಥದ್ದು ಈ ಪರಿಕಲ್ಪನೆ ಒಂದು ಸ್ವಾರಸ್ಯಕರವಾಗಿದೆ. ಕನ್ನಡಿಯಲ್ಲಿ ಕಾಣುವ ಕನ್ನಡಿಗ ಹೇಗಿರ್ತಾನೆ, ಅದು ಪ್ಲೇಟೋ ಅಂತ ಹೇಳುವಂಥ ಫಿಲಾಸಫರು ಕವಿತೆ ಸಮಾಜದ ಕನ್ನಡಿ ಅನ್ನೋದನ್ನು ಪ್ಲೇಟೋ ಒಪ್ಪುವುದಿಲ್ಲ. ಕನ್ನಡಿಯಲ್ಲಿ ಕಾಣೋದು ಸುಳ್ಳು ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ನಮ್ಮ ಬಿಂಬ ಕಾಣ್ತದೆ, ಆದರೆ ಆ ಸುಳ್ಳು ಕೂಡ ಒಂದು ಸತ್ಯವೇ. ಏನು ಅಂತ ಹೇಳಿದರೆ, ನಾನೀಗ 2 ಸಂಚಿಕೆಗಳನ್ನು ಓದಿದ್ದೇನೆ. ನನಗೆ ಪುಸ್ತಕ ಸಿಗಲಿಲ್ಲ, ಅದಕ್ಕೆ ನಾನು ಅದನ್ನು ಪ್ರಿಂಟ್ ತೆಗೆಸಿ ಓದಿದ್ದು, ವಾಟ್ಸಪ್ಪಲ್ಲಿ ಸಿಕ್ಕಿದ್ದನ್ನು ಓದಿದ್ದೇನೆ. ಇದರಲ್ಲಿ ಕಾಣುವಂಥದ್ದು ಬಿಂಬ ಮಾತ್ರ. ಕನ್ನಡಿಯಲ್ಲಿ ನಮ್ಮ ಬಿಂಬ ಕಾಣೋದು, ಅದೇ ನಮ್ಮ ಬದುಕಾಗಿರುವುದಿಲ್ಲ. ಆದರೆ ಆ ಬಿಂಬವನ್ನು ನೋಡುವ ಮೂಲಕ ನಾವು ಏನನ್ನೆಲ್ಲ ಮಾಡ್ತೇವೆ, ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಆ ಬಿಂಬದಲ್ಲಿ ಕಾಣುವ ಮೂಲಕ, ಬಿಂಬ ಯಾವಾಗಲೂ ಅಪೂರ್ಣವೇ. ಈ 2 ಪುಸ್ತಕಗಳಲ್ಲಿ ಯಾವೆಲ್ಲ ಲೇಖಕರು ಅವರ ಅನುಭವಗಳನ್ನು ಹೇಳಿದ್ದಾರೋ ಅದು ಎಲ್ಲವೂ ಅಪೂರ್ಣವೇ, ಪರಿಪೂರ್ಣ ಅಲ್ಲ. ಪರಿಪೂರ್ಣ ಅಲ್ಲ ಅಂತ ಹೇಳುವಂಥದ್ದು ಆ ಲೇಖಕರಿಗೂ ಗೊತ್ತಿದೆ, ಸಂಪಾದಕರಿಗಂತೂ ತುಂಬ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಆ ಬಿಂಬ ಇದೆಯಲ್ಲ, ಬಿಂಬವನ್ನು ಕಾಣಿಸುವ ಕೆಲಸವನ್ನು ಇಬ್ಬರು ಸಂಪಾದಕರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ಅಚ್ಚುಕಟ್ಟಾಗಿ ಅನ್ನೋದನ್ನು ನಾನು ಸುಮ್ಮನೆ ಹೇಳೋದಿಲ್ಲ. ನನ್ನದು ಅದು ತಪ್ಪೋ ಸರಿಯೋ ಗೊತ್ತಿಲ್ಲ. ನನಗೆ ತುಂಬ ಆಕರ್ಷಕವಾಗಿ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ. ಆಕರ್ಷಕವಾಗಿ ಭಾಷಣ ಮಾಡೋದು ಹೇಗೆ ಅಂತ ಹೇಳಿ, ಎಂಥ ಅದ್ಭುತ ಭಾಷೆ ಎಂದರೆ ಭಾವಲಹರಿಯ ತೇಜೋ ಬಿಂದುವಿನ ಅಂತ್ಯ ಅಂತಿಮವಾದಂಥ ಒಂದು ಅಮೋಘವಾದ ಸತ್ಯ ಅಂತ ಹೇಳಿದರೆ ಎಲ್ಲ ಕ್ಲಾಪ್, ಅದ್ಭುತ ಹೇಳಿದ್ದೆಂಥದ್ದು ಎಂತ ಅಂತ ಗೊತ್ತಿಲ್ಲ. ಚಿರಕೋಟಿ 100 ವರ್ಷ 1600 ವರ್ಷಗಳ ಹಿಂದಿನಿಂದ ಸೌಂಡ್ ಮಾತ್ರ ಕೇಳುವುದು. ನನಗೆ ಆ ರೀತಿಯಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ. ನಾನು ಏನನ್ನು ಹೇಳುವುದಿದ್ರು ಅದಕ್ಕೆ ಕಾರಣವನ್ನು ಇಟ್ಟುಕೊಂಡೇ ಹೇಳ್ತೇನೆ. ಕಾರಣ ನನ್ನ ಪುಸ್ತಕಗಳ ಮಾಲಿಕೆಯ 3 ಮತ್ತು 4ನೇ ಸಂಚಿಕೆಯನ್ನು ಈಗ ಬಿಡುಗಡೆ ಮಾಡಿದೆ. 3ನೇ ಸಂಚಿಕೆಯ ಸಂಪಾದಕರು TAN ಖಂಡಿಗೆಯವರು, 4ನೇ ಸಂಚಿಕೆಯ ಸಂಪಾದಕರು ಪ್ರಮೀಳಾ ಮಾಧವ ಅವರು. ಇಬ್ಬರೂ ಇಲ್ಲಿ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಕೆಲವು ಸಲ ಸಂಪಾದಕರೇ ಇರೋದು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅಂಥದ್ದು ನೋಡಿದ್ದೇನೆ. ಸಂಪಾದಕರೇ ಇಲ್ಲದ ಪುಸ್ತಕ ಬಿಡುಗಡೆ ಆಗಿದೆ, ಕೆಲವು ಕಡೆ ಲೇಖಕರೇ ಇಲ್ಲದ ಪುಸ್ತಕ ಬಿಡುಗಡೆ ಆಗುವಂಥದ್ದು. ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದೊಂದು ಸಂತೋಷ ಪಡಬೇಕಾದಂಥ ವಿಚಾರ. ಈ ಪುಸ್ತಕ ಅದು 1 ಮತ್ತು 2ನೇ ಸಂಚಿಕೆ ಬಂದಿರುವುದರಿಂದ ಎಲ್ಲರಿಗೂ ಅದರ ಪರಿಚಯ ಇದೆ. ಅದರ ಮೂಲ ಪರಿಕಲ್ಪನೆ ಏನು ಅನ್ನುವಂಥದ್ರ ಬಗ್ಗೆ ಪರಿಚಯ ಇದೆ. ಆದ್ದರಿಂದ ಅದನ್ನು ವಿಸ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಒಂದು ಪುಸ್ತಕವಾಗಿ ಅದಕ್ಕೊಂದು ಮಹತ್ವ ಇದೆ ಈ ರೂಪದಲ್ಲಿ ಬಂದಾಗ. ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಆತ್ಮಕಥೆಗಳು ಬರೆಯಲ್ಪಡ್ತವೆ, ಅದು ಒಬ್ಬ ವ್ಯಕ್ತಿ. ಇನ್ನೊಂದು ಜೀವನ ಚರಿತ್ರೆಗಳು ಬರೆಯಲ್ಪಡ್ತವೆ, ಅದು ಒಬ್ಬ ವ್ಯಕ್ತಿಯದಾಗಿ. ಇದು ಹಲವಾರು ವ್ಯಕ್ತಿತ್ವಗಳನ್ನು ಪರಿಚಯಿಸುವ ಬರಹಗಳು ಒಂದೇ ಪುಸ್ತಕದಲ್ಲಿ ಸಿಗುವಂಥದ್ದು. ಅದು ಈ ರಾಷ್ಟ್ರೀಯ ನಾಯಕರದ್ದೆಲ್ಲ ಆ ರೀತಿಯಲ್ಲಿ ಬರ್ತದೆ. ಆದರೆ ಈ ನಮ್ಮ ಸಾಂಸ್ಕೃತಿಕ ನಾಯಕರನ್ನು ಆ ರೀತಿಯಲ್ಲಿ ಪರಿಚಯಿಸುವಂಥದ್ದು ಬಹಳ ಕಡಿಮೆ. ಅದರಲ್ಲಿ ಈಗ ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ಒಡನಾಡ್ತಾ ಇರುವಂಥ ವ್ಯಕ್ತಿತ್ವಗಳು. ತುಂಬ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಅಂಥದ್ದಿತ್ತು ಇಂಥದ್ದಿತ್ತು ಅದಿತ್ತು ಇದಿತ್ತು ಅಂತೆಲ್ಲ ಹೇಳಿ 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 ಎಲ್ಲ ಇತ್ತು ಅಂತ ಹೇಳೋದು. ಈಗ ಇದೆ ಅಂತ ಹೇಳುವಂಥದ್ದು ಎಂಥದ್ದು ಇಲ್ಲ. ಆದರೆ ಇಲ್ಲಿ ಒಂದು ಅತ್ಯುತ್ತಮವಾದ ಹುಡುಕಾಟ ಇದೆ. ಡಾಕ್ಟರ್ ರಮಾನಂದ ಬನ್ನಾರಿ ಅವರನ್ನು ಆ ಕಾರಣಕ್ಕಾಗಿ ತುಂಬು ಹೃದಯದಿಂದ ಅಭಿನಂದಿಸಬೇಕು. ಯಾಕೆ ಅಭಿನಂದಿಸಬೇಕು ಅಂತ ಹೇಳಿದರೆ, ಈಗ ಬದುಕಿರುವವರಲ್ಲಿಯೂ ಕೂಡ ಒಳ್ಳೆಯವರಿದ್ದಾರೆ, ಸಾಧಕರಿದ್ದಾರೆ ಅನ್ನೋದನ್ನು ಗೊತ್ತು ಮಾಡುವಂಥ ಒಂದು ಒಳ್ಳೆಯ ಪರಂಪರೆ ಇದೆ. ಅನೇಕ ಸಂದರ್ಭದಲ್ಲಿ ಏನಾಗ್ತದೆ, ಮೊದಲೆಲ್ಲ ಎಂಥ ಅದ್ಭುತ ವ್ಯಕ್ತಿಗಳಿದ್ರು ಗೊತ್ತುಂಟಾ ಅಂತ ನಾವು ಶುರು ಮಾಡೋದು. ಹಾಗಾಗಿ ಈಗ ಒಬ್ಬನು ಒಳ್ಳೆಯವ ಇರುವ ನನ್ನ ಪ್ರಶ್ನೆ,
ಇದು ಪ್ರತಿ ವರ್ಷ ನಮ್ಮದು ಶಿಕ್ಷಕರ ದಿನಾಚರಣೆ ಅಂತ ಬರ್ತದೆ. ಅದಕ್ಕೆ ಶಿಕ್ಷಕರ ದಿನಾಚರಣೆ ಅಂತ ಹೇಳಿದ್ರೆ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನು ಸಾರೋಟಿನಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋದದ್ದು ಒಂದೇ ಕಥೆಯನ್ನೇ ಹೇಳುದು. ಹಾಗಾದ್ರೆ ಭಾರತದಲ್ಲಿರುವ ಈ 8 ಲಕ್ಷ ಶಿಕ್ಷಕರಲ್ಲಿ ಒಬ್ಬನೂ ಯೋಗ್ಯ ಇಲ್ಲ. ಅಂದ್ರೆ ನಮ್ಮ ಚಿಂತನೆಯ ವ್ಯಾಕ್ಯೂಮ್ ಅನ್ನು ಅದು ಸೂಚಿಸ್ತದೆ. ಡಾಕ್ಟರ್ ರಮಾನಂದ ಬನಾರಿಯವರು ಸ್ಥಾಪಿತವಾದ ಒಂದು ಚಿಂತನೆಯ ವ್ಯಾಕ್ಯೂಮ್ ಅನ್ನು ಭರ್ತಿ ಮಾಡುವ ಮತ್ತು ಬದುಕಿರುವವರಲ್ಲಿ ಯಾರು ಸಾಧಕರಿಲ್ಲ ಅಂತ ಹೇಳುವ ಒಂದು ತಪ್ಪು ಕಲ್ಪನೆಯನ್ನು ಒಡೆಯುವ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಸ್ತಿತ್ವದಲ್ಲಿದ್ದವರಲ್ಲಿಯೂ ಈಗ ಇರುವವರಲ್ಲಿ ಇರುವವರಿದ್ದಾರೆ ಅಂತ ಹೇಳುವಂತಹದ್ದು ಅದು ನಮಗೊಂದು ಭರವಸೆಯ ಸಂಕೇತ ಆಗ್ತದೆ ಅಂತೇಳಿ. ಇದು ನಾನು ಗಡಿ ಪ್ರದೇಶವನ್ನು ಮೀರಿ ನಿಂತು ಹೇಳುವಂತ ವಿಚಾರ. ಬಿಡುಗಡೆಯಾಗಿರುವಂತಹ ಕೃತಿ ಕನ್ನಡಿಯಲ್ಲಿ ಕನ್ನಡಿಗ ಸಂಚಿಕೆ 4 ಅದರ ಕೃತಿಯನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾರೆ. ನೋಡಿ